ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪೂಜಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಕಾರಲ್ಲಿ ಕೂತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಧೃತಿ ಕೂಡ ಕೂತಿದ್ದಾಳೆ. ಏನು ಚಿನ್ನಿ ಅದು ಒಡೆ ತಿಂತಾ ಇದ್ದಾಳೆ. ಏನಕ್ಕೆ ನಾನು ಕಾರಲ್ಲಿ ಕೂತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದರೆ, ನಾವು ಇವತ್ತು ಊರಿಗೆ ಹೋಗ್ತಾಯಿದ್ವಿ. ಪೇಂಟ್ ಮಾಡಿಸ್ಬೇಕಿತ್ತು. ನಮ್ಮ ಹೊಸ ಮನೆ ಹಳೆ ಮನೆ ಎರಡಕ್ಕೂ ಪೇಂಟ್ ಮಾಡಿಸ್ತಾಯಿದ್ವಿ. ಹಾಗಾಗಿ ಹೋಗ್ತಾಯಿದ್ವಿ. ಪೇಂಟ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಡಿಕ್ಕಿ ಸ್ವಲ್ಪ ಇದೆ ಹಾಕ್ತಾಯಿದ್ದೀವಿ. ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ. ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಊರು ಯಾವ ಥರ ಇದೆ ಅಂತ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಸಪೋರ್ಟ್ ಅಂತಲೇ ಹೇಳ್ಬೋದು. ನೀವು ತೋರಿಸೋ ಸಪೋರ್ಟ್ ಯಾವ ಥರ, ಯಾವ ಮೂಲಕ ನೀವು ತೋರಿಸ್ತಂದರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಮತ್ತು ಲೈಕ್ ಮಾಡೋ ಮೂಲಕ, ಕಮೆಂಟ್ ಮಾಡೋ ಮೂಲಕ ನೀವು ಸಪೋರ್ಟ್ ಮಾಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಬೆಳಗ್ಗೆನೇ ಹೊರಟಿದ್ವಿ. ಒಂದು 8:45, 9 ಗಂಟೆ ಹಂಗೆಲ್ಲ. ಹಾಗಾಗಿ ಎಷ್ಟು ಚೆನ್ನಾಗಿ ತಣ್ಣಗಿತ್ತು ವೆದರು ಅಂದರೆ ನಾವು ಯಾವ ಥರ ಹೋದ್ವಿ ಅಂತಲೇ ಗೊತ್ತಾಗಿಲ್ಲ. ಹಂಗೆ ಹೋದ್ವಿ. ನಮ್ಮ ಬೆಂಗಳೂರಿಂದ ಒಂದು 1:30 ಗಂಟೆ ಅಥವಾ 1:45 ಗಂಟೆ ಅಷ್ಟೇ ನಮ್ಮೂರ ಜರ್ನಿ. ದಾಬಸ್ಪೇಟೆಯಿಂದ ಸ್ವಲ್ಪ ಒಳಗೆ. ಕೆಮ್ಮುದ್ರು ಸೀನುದ್ರು ಆರಾಮಾಗಿ ಒಂದು ದಿನಕ್ಕೆ 2-3 ಸತಿ ಆರಾಮಾಗಿ ಓಡಾಡ್ಬಿಟ್ಟು ಬರ್ಬೋದು ನಮ್ಮೂರಿಗೂ ಅಥವಾ ಬೆಂಗಳೂರಿಗೂ ಅಪ್ ಆ್ಯಂಡ್ ಡೌನು. ಒಳ್ಳೆ ವೆದರ್ ಇತ್ತು. ಒಳ್ಳೆ ಸಾಂಗುಗಳು ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಕ್ಕತ್ತಾಗಿ ಹೋದ್ವಿ. ಎಸ್ ಫ್ರೆಂಡ್ಸ್, ನಾವು ಕೂಡ ಇವಾಗ ತಾನೇ ರೀಚ್ ಆದ್ವಿ ನಮ್ಮ ಒಂದು ಊರಿಗೆ. ನೋಡಿ ಯಾವ ಥರ ಇದೆ. ಹಳ್ಳಿ ವಾತಾವರಣನೇ ಚೆಂದ, ಆದರೆ ಜಾಸ್ತಿ ದಿನ ಇರೋಕ್ಕಾಗಲ್ಲ. ಇಲ್ಲಿದ್ದು ಇದು ಅಭ್ಯಾಸ ಆಗಿ. ಸೊ ಇದೇ ನೋಡಿ ಸ್ಟಾರ್ಟಿಂಗ್ ಸಿಗೋದೆ ನಮ್ಮನೆ. ಈ ಟ್ಯಾಂಕ್ ಏನು ಕಾಣಿಸ್ತಿದೆ ಅದ್ರ ಪಕ್ಕದಲ್ಲೇ ಇದೆ. ಧೃತಿ, ಬಂಗಾರಿ ಬಂದಿದ್ದೀರಾ? ತಿಂದು ಬಂದರು. ತಿಂದು ಬಂದ್ರೆ ಮತ್ತೆ ಮಾಡಿದ್ದೀನಿ ಅಲ್ಲೇ. ಅಲ್ಲ ಯಾರಿದು? ಯಾಕೆ ಬ್ರಷ್ ಅಂತ ಹೋಗುತ್ತೆ. ಬ್ರಷ್ ತರದ್ದು ಏನು ಚಿನ್ನಿ ಅದು? ಹಾಂ ಚಿಮ್ಮಿ ಕರಿ ಮುಟ್ಟು. ಅಲ್ಲೋಗ್ ಅಲ್ಲೋಗ್. ಏನು ಚಿನ್ನಿ ಅದು? ಹಾಂ ಏನದು? ಕುಚ್ಚ ಏನದು? ಚಿಮ್ಮಿ ಕರೆ ಚಿಮ್ಮಿ ಅನ್ನ ನೀನನ್ನ
ಓಹೋ ರೀಚ್ ಆಗಿದ ತಕ್ಷಣ ಈ ಕಾರಲ್ಲಿ ಏನೇನಿತ್ತು ಈ ಪೇಂಟಿಂಗ್ ಐಟಮ್ಸ್ ಎಲ್ಲ ಅಂದರೆ ಅದು ಬಕೆಟು ಪೇಂಟಿಂದು ಅದೆಲ್ಲ ಇಳಿಸ್ತಾ ಇದ್ರು ನಮ್ಮ ಮನೆಯಲ್ಲಿ. ನೋಡಿ ಅದು ಫುಲ್ಲು ಅದೇನೋ ವೈಟ್ ಸಿಮೆಂಟ್ ಅಂತ ಏನೋ ಹೇಳ್ತಾರಲ್ಲ, ಅದು ಡಿಕ್ಕಿಲಿ ಇಟ್ಟಿದ್ರು. ಅದು ಸೌಂಡ್ ಬಾಕ್ಸ್ ಫುಲ್ಲು ಈ ಅಲಗಾಡಿ ಫುಲ್ಲು ಚೆಲ್ಲೋಗಿತ್ತು. ಅದನ್ನೆಲ್ಲ ಒರೆಸ್ಕೊಂಡು ಕೂತಿದ್ರು ನಮ್ಮ ಮನೇಲಿ. ಆ ಅಣ್ಣವರೆಲ್ಲ ನೋಡ್ಕೊತಾ ಇದ್ರು, ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ಅವ್ರವ್ರ ಕೆಲಸಗಳನ್ನ. ಇಲ್ಲಿ ನಮ್ಮ ಅತ್ತೆ ಎಲ್ಲ ಸುಮಾರು ಗಿಡಗಳನ್ನೆಲ್ಲ ಹಾಕಿದ್ರು. ನಾನು ಈ ಕಡೆ ಬಂದೆ ನೋಡೋಣ ಯಾವ್ಯಾವ ಥರ ಗಿಡಗಳು ಐತೆ ಅಂತ. ಆಲ್ಮೋಸ್ಟ್ ಈ ಊರುಗಳ ಕಡೆ ಈ ಹೂವಿನ ಗಿಡ ಅಂತೂ ನೀವು ನೋಡಿರ್ತೀರ. ಈ ಹೂವಿನ ಗಿಡ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದು ನನಗೆ ಹೆಸರು ಮರ್ತೋಗೈತೆ. ಹಂಗಾಗಿ ಈ ದಾಸವಾಳದ್ದು ಏನು ನೋಡ್ತಿದ್ದೀರಾ, ಅದು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ಸ್ವಲ್ಪ ದಿನ ಅಷ್ಟೇ ಇದ್ದು, ಆದರೆ ಎಷ್ಟು ಚೆನ್ನಾಗಿ ಬೆಳೆದಿತ್ತು. ಒಂದು 3-4 ಹೂವು ಎಲ್ಲ ಬಿಟ್ಟಿತ್ತು ಅಂತ ಹೇಳ್ತಿದ್ರು. ನಾನು ನೋಡಿದೆ, ಫುಲ್ಲೆಲ್ಲ ಮೊಗ್ಗೆಲ್ಲ ಇತ್ತು. ಧೃತಿ ಕೂಡ ಅವಳು ಆಡೋಕ್ಕೆ ಶುರು ಮಾಡ್ಕೊಂಡ್ಳು. ಎಷ್ಟೆಷ್ಟು ಬೇಗ ಅಲ್ಲಿ ಫ್ರೆಂಡ್ಸ್ಗಳ್ನ ಹುಡಿಕಂತಾಳೆ ಅಂದರೆ, ಅಲ್ಲಿ ಅಕ್ಕಪಕ್ಕ ಮನೆ ಇರೋ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಗುಡ್ಡೆ ಹಾಕೊಂಡು ಆಟ ಆಡ್ತಾಯಿದ್ಲು. ಅವಳದು ಈ ಗೊಂಬೆಗಳಂತೆ ಅದು ಟಕ ಅಂತ ಒಂದೇನೋ ಗೊಂಬೆ ಥರ ಹಿಂಗೆ ಬಾರ್ಸೋದೇನೋ ಡೋಲ್ ಥರ ಬರುತ್ತಲ್ಲ, ಅದು ಎಲ್ಲ ನಮ್ಮ ಅತ್ತೆ ಹಂಗೆ ಎತ್ತಿಟ್ಟಿದ್ರು. ಅವೆಲ್ಲ ಅದು ಎಲ್ಲಿ ಹುಡಿಕೊಂಡ್ಲು ಏನೋ, ಅಲ್ಲಿ ಪಕ್ಕದ ಮನೆ ಹುಡುಗಿನ ಕರ್ಕೊಂಬಂದು ಏನು ಆಟ ಶುರು ಅವಳದು. ಇಲ್ಲಿ ಆ ಅಣ್ಣವರೆಲ್ಲ ಪೇಂಟಿಂಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂತ. ಅವರು ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು 11 ಕಾಲು ಆಗಿತ್ತು. ಎಷ್ಟು ಬೇಗ ಮಾಡಿದರು. 3 ಜನ ಬಂದಿದ್ರು ಕೆಲಸಕ್ಕೆ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಜಾಗ ಬಿಟ್ಟಿದ್ದಾರೆ. ಅಲ್ಲಿ ಕನಕಾಂಬರ ಹೂವಿಂದು ಗಿಡಗಳೆಲ್ಲ ಸ್ವಲ್ಪ ಸೊಸಿಗಳೆಲ್ಲ ಹಾಕಿದ್ರು. ಅದು ಎಷ್ಟು ಚೆನ್ನಾಗಿ ಬಂದಿತ್ತು. ಮತ್ತು ಈ ವಾಂಗಿಭಾತ್ ಬದನೆಕಾಯಿ ಅಂತಾರಲ್ಲ ಈ ಬೆಂಗಳೂರು ಕಡೆ ಎಲ್ಲ, ಅದು ಸ್ವಲ್ಪ ಹಾಕಿದ್ರು. ಅದು ಲಾಸ್ಟ್ ಟೈಮ್ ಹೋದಾಗ ಎಷ್ಟು ಚಿಕ್ಕ ಗಿಡ ಇತ್ತು, ಬಟ್ ಈ ಸಲ ಹೋಗಿ ನೋಡಿದಾಗ ಫುಲ್ಲು ಜಗೆ ಹಿಡ್ದೈತೆ. ಅದು ಹೆಂಗೆ ಬಿಟ್ಟಿತ್ತು ಅಂದರೆ ನಮ್ಮ ಅತ್ತೆ ಹೇಳ್ತಿರು, ಎಷ್ಟು ಚೆನ್ನಾಗಿ ಬಿಟ್ಟಿತ್ತು, ಎಷ್ಟು ಜನ ಕಿತ್ಕೊಂಡು ಹೋಗಿದ್ದಾರೆ ಅಂತೆಲ್ಲ. ಈ ಥರ ಗಿಡಗಳೆಲ್ಲ ನೋಡ್ತಾ ಇದ್ರೇ ಚೆಂದ ಅಲ್ವಾ ಊರ ಕಡೆ ಎಲ್ಲ. ಅಜ್ಜಿ ಮೊಮ್ಮಗಳು ಏನೋ ಕಷ್ಟ ಸುಖ ಮಾತಾಡ್ತಾ ಇದ್ದರು. ನಾನು ಈ ಕಡೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಬರೋಣ ಅಂತೇಳ್ಬಿಟ್ಟು ಆ ಕಡೆ ಹೊಸ ಮನೆ ಕಡೆ ಹೋಗಿದ್ದೆ. ಹಂಗೆ ಟೀ ಮಾಡೋಣ ಅಂತೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟೆ. ನಮ್ಮತ್ತೆ ಕೂಡ ಎಲ್ಲ ಪೂಜೆ, ನಾವು ಹೋಗಿದ್ದು ಸೋಮವಾರ, ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು ನಾವು ಹೋಗೋ ಅಷ್ಟರಲ್ಲಿ. ಯಾರು ಮುಗಿಸಿದ್ದು? ನಾಲ್ಕು ಈ ಕಡೆ ತಿರುಗ. ಯಾರು ಮುಗಿಸಿದ್ದು? ನಾಗು ನೋಡು, ಅಲ್ಲಿ ನೋಡು. ಫಸ್ಟೆಲ್ಲ ಈ ವೈಟ್ ಕಲರ್ದೇನು ಹೊಡಿತಾರಲ್ಲ, ಸೊ ಅದನ್ನೆಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಕಡೆ ನಮ್ಮ ಮಾವ ಚೇಪೆಕಾಯಿ ಅಥವಾ ಬುಕ್ಕೆಕಾಯಿ, ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಬುಕ್ಕೆಕಾಯಿ ಚೇಪೆಕಾಯಿ ಅದೆರಡು ಅಂತಾರೆ. ಅದು ಸ್ವಲ್ಪ ಎಲ್ಲ ಹರಡ್ಕೊಂಡಿತ್ತು ಗಿಡ, ಅದನ್ನು ಸ್ವಲ್ಪ ಕಟ್ತಾ ಇದ್ದಾರೆ. ಇವಾಗ ಜನ ಜಾಸ್ತಿ ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲ ಕೊಂಬೆಗಳೆಲ್ಲ ಮುರಿದೋಗ್ತವೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ತಾ ಇದ್ದರು. ಇಲ್ಲೇ ಮನೆ ಪಕ್ಕದಲ್ಲಿ ಮಳ್ಳೆ ಮೊಗ್ಗಿಂದು ಬಳ್ಳಿ ಇತ್ತು. ಸೊ ನಮ್ಮ ಅತ್ತೆ ಸ್ವಲ್ಪ ಹೂವೆಲ್ಲ ಕಿತ್ಕೊಂಡ್ಬಂದು ಕೊಟ್ಟರು, ಮುಡ್ಕೊಳ್ರಿ ಎಲ್ಲ ಕಟ್ಕೊಂಡು ಅಂತ. ಅದೊಂದು ಸ್ವಲ್ಪ ಎಲ್ಲ ಕಟ್ಕೊಂತ ಕೂತಿದ್ದೀನಿ. ಈ ಶಂಕು ಹೂವು ಇರುತ್ತಲ್ಲ ಅದು ಕೂಡ ಅಲ್ಲಿತ್ತು. ಹಂಗೆ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಕಿತ್ಕೊಂಡ್ಬಿಟ್ಟು ಬಂದ್ವಿ. ಎಲ್ತಿಗೆಲ್ಲ ಒಳ್ಳೆಯದು ಅಂತಾರೆ, ಹಂಗಾಗಿ ನೋಡೋಣ ಅಂತ ನಾನು ಒಂದು 2 ಸತಿ ಏನೋ ಕೂಡಿದ್ದೆ. ಇದು 3ನೇ ಸತಿ ಏನೋ ಅನ್ಕೊಂತೀನಿ. ಸ್ವಲ್ಪ ಕಹಿ ಇರುತ್ತೆ. ಇವ್ರದ್ದೆಲ್ಲ ಟೀ ಮಾಡ್ಕೊಂಡು ಕೂಡ ಟೈಮ್ ಈಗ 4 ಗಂಟೆ. ಇಷ್ಟು ಮಾಡಿದ್ದಾರೆ ಫುಲ್ಲು. ಕಾರ್ನ ನೆರಳಿಗೆ ಹಾಕ್ರಿ ಅಂದರೆ ಅಲ್ಲೇ ಬಿಟ್ಟಿದ್ದಾರೆ ಬಿಸಿಲಾಗೇನೆ. ಇಲ್ಲೇ ನಮ್ಮೂರಲ್ಲಿ ಶೈಲಜಕ್ಕ ಅಂತ ಇದ್ದಾರೆ. ನಾನು ಬೆಂಗಳೂರಿಂದ ಊರಿಗೆ ಹೋದರೆ ಈ ಅಕ್ಕರ ಮನೆ ಬಿಟ್ಟು ನಾನು ಇನ್ನು ಯಾರ ಮನೆಗೂ ಹೋಗಲ್ಲ.
ಸೊ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಹಲಸಿನಕಾಯಿ ತಂದಿದ್ರಂತೆ, ಅದನ್ನು ಕೂಡ ಕೊಯ್ದುಬಿಟ್ಟು ಕೊಟ್ಟರು. ಆ ಚಿಕ್ಕದಿತ್ತು ನೋಡೋಕೆ ಬಿಡೋಕೆ ಇನ್ನೂ ಕಾಯಿ ಇರಬೇಕು ಅಂತೇನೋ ಅಂದೆ ನಾನು. ಒಂದ್ಸಲಿ ನೋಡು ಕೊಯ್ತೀನಿ ತಿಂದ್ಬಿಟ್ಟು ನೋಡಿ ಎಷ್ಟು ಸ್ವೀಟ್ ಐತೆ ಅಂತ ಹೇಳ್ಬಿಟ್ಟು ಕುಯ್ದರು. ಅಷ್ಟು ಚಿಕ್ಕ ಹಣ್ಣು ಬಟ್ ಎಷ್ಟು ಸ್ವೀಟ್ ಇತ್ತಂದರೆ ಸಕ್ಕತ್ತಾಗಿತ್ತು. ಮೋಸ್ಟ್ಲಿ ಈ ವಿಡಿಯೋ ಅವ್ರು ನೋಡ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿತ್ತು ಹಣ್ಣು ಎಲ್ಲ ತಿನ್ಕೊಂಡ್ಬಿಟ್ಟು ಬಂದ್ವಿ. ಹಾಲು ಕರಿಯೋ ಟೈಮು, ಧೃತಿ ಬೇರೆ ನಮ್ಮ ಮಾವನ ಹಿಂದೆನೇ ಇರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬೇಗನೆ ಬಂದೆ ಮನೆಗೆ. ನಮ್ಮ ಮಾವ ಕೂಡ ಅವಲೇ ಹಾಲೆಲ್ಲ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಸಣ್ಣ ಕರು ಇಷ್ಟೈತೆ ನೋಡೋಕ್ಕೆ, ಬಟ್ ಯಾರನ್ನೂ ಹತ್ರಕ್ಕೆ ಬಿಟ್ಕೊಂತಿರ್ಲಿಲ್ಲ ಅದು. ಆಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಹಂಗೆ ಇವತ್ತು ಎಷ್ಟು ಬೇಗ ದಿನ ಕಳೆದೋಯ್ತು ಅಂದರೆ ಗೊತ್ತೇ ಆಗಲಿಲ್ಲ ಯಾವ ಥರ ದಿನ ಕಳೆದೋಯ್ತು ಅಂತೇಳಿ. ಇನ್ನು ರಾತ್ರಿ ಊಟಕ್ಕೆ ನಮ್ಮತ್ತೆ ಹಸಿ ಕಾಳು ಬರುತ್ತಲ್ಲ, ಈ ಅಳಸಂದೆ ಕಾಳು, ಅದರದ್ದು ಸಪ್ಪೆ ನೀರು, ಮುದ್ದೆ, ಅನ್ನ ಎಲ್ಲ ಮಾಡಿದರು. ಹಾಗೆ ನಾನು ಇಲ್ಲಿ ಸೋಮವಾರ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಊರಿಗೆ, ಹಂಗಾಗಿ ಸ್ವಲ್ಪ ಈ ಮಸ್ಸಪ್ಪೆಲ್ಲ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ. ಇನ್ನೇನು ಇಲ್ಲಿ ಬಿಟ್ಟೋದ್ರೆ ಸುಮ್ಮನೆ ವೇಸ್ಟ್, ಎಲ್ಲರ ಜನ ಇರ್ತೀವಿ ಊಟ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅದು ಕೂಡ ತಗೊಂಡೋಗಿದ್ದೆ. ಊಟ ಎಲ್ಲ ಆಗಿದ ತಕ್ಷಣ ಈಚೆಗಡೆ ಎಲ್ಲ ಚಾಪೆ ಎಲ್ಲ ಹಾಸ್ಕೊಂಡು ಕೂತಿದ್ರೆ ಧೃತಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈ ಬಿಂದಿಗೆ, ತಪ್ಪಲೆ, ಲೋಟ, ಇದರಿಂದ ಅವಳು ಆಟ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಒಂದು ಕಂಟಿನ್ಯೂಷನ್ ವ್ಲಾಗ್ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಲೆಂತ್ ಅದ ನಿಮಗೂ ಇಷ್ಟ ಆಗಲ್ಲ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಥರ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.